ವಯನಾಡಿನ ಭೂಕುಸಿತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರೆ ಈಗಾಗಲೇ ಬಹಳಷ್ಟು ಜನ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಆಶ್ರಯ ಪಡೆದಿರುವಂತಹ ಪ್ರತಿಯೊಬ್ಬರ ಹಿಂದೆ ಸಾಕಷ್ಟು ನೋವಿನ ಕಥೆಗಳಿದೆ. ಈಗ ಸದ್ಯ ನನ್ನ ಜೊತೆಯಲ್ಲಿ ಚಾಮರಾಜನಗರ ಮೂಲತಃ ಚಾಮರಾಜನಗರದವರಾದಂತಹ ಮಹೇಶ್ ಅವರು, ಅಂದ್ರೆ ಚಾಮರಾಜನಗರದಿಂದ ಇಲ್ಲಿ ಬಂದು ವಾಸವಾಗಿದ್ರು. ಇಲ್ಲಿ ಒಂದು ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ನಮ್ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವತ್ತಿನ ದಿನ ಹೇಗಿತ್ತು ಅಂತ ಹೇಳಿ. ಸರ್, ಮೊದಲಿಗೆ ಅವತ್ತು ಏನ್ ಘಟನೆ ಆಯ್ತು, ಆ ಘಟನೆ ಆಗಿದ್ದ ದಿನ ಹೆಂಗಿತ್ತು, ಅಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆಯ್ತು? ಸರ್, ಅವತ್ತು ರಾತ್ರಿ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಆಗಿರ್ಬೋದು. ಈ ಭೂಕಂಪ ಅನ್ನೋದಕ್ಕಿಂತ ಈ ಏನಂತೆ ಅಷ್ಟು ಶಬ್ದ ಅಲ್ಲಿಂದ. ಆಗ ನಾವೆಲ್ಲ ಎದ್ದು ನೋಡ್ಬೇಕು ಅನ್ನುವಾಗ್ಲೇ ನಾವಿದ್ದಂತ ಮನೆಯಲ್ಲಿ ಕಿಟಕಿಗಳೆಲ್ಲ ಅಲ್ಲಾಡ್ತಿತ್ತು. ಅಲ್ಲಿ ಅಲ್ಲಾಡುವಾಗ ನಾವೊಂದು ಯಾರು ಮನೆಯಿಂದ ಇಳಿಬಿಡಿ ನೋಡೋಣ ಅದು ಸ್ವಲ್ಪ ಕಮ್ಮಿ ಆಯ್ತು. ಆಗ ಸ್ವಲ್ಪ ಈ ಶಬ್ದ ಅನ್ನೋದು ಕಮ್ಮಿ ಆದಾಗ ಮನೆ ಹೊರಗಡೆ ಬಂದು ನೋಡಿದ್ವಿ. ನಮ್ಮ ಮನೆಯಿಂದ ಕೆಳಗಡೆನೆ ಆಗಿರೋದು. ಅದರಿಂದ ಮೇಲ್ಗಡೆ 2 ಮನೆಯವರು ಓಡ್ ಬಂದ್ರು ನಮ್ಮ ಮನೆಗೆ. 6 ಜನ ಅವ್ರು ಓಡ್ ಬಂದ್ಬಿಟ್ಟು, ಅಯ್ಯೋ ನಮ್ಮ ಮನೆಯೆಲ್ಲ ಹೊರಟೋಯ್ತು, ನಮ್ಮ ಮಗಳು ಹೊರಟೋದ್ರು ಹಾಗೆಲ್ಲ ಬಂದು ಹೇಳಿದ್ರು. ಆಗ ಅವರನ್ನೆಲ್ಲ ನಾವು ನಮ್ಮ ಮನೇಲಿ ಕರ್ಕೊಂಡು ಕೂರಿಸಿ ಅವ್ರೇ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ಅವರೆಲ್ಲ ಟೀಗೆ ಏನ್ ಕೊಟ್ಟು, ಆ ದಿವಸ ಕರೆಂಟ್ ಇಲ್ಲ, ಏನಿಲ್ಲ. ಹಾಗೆ ಇನ್ನೊಬ್ರು ಮನೆಯವರು ಸಿಗಾಕೊಂಡ್ಬಿಟ್ರೆ ಬನ್ನಿ ನೋಡೋಣ ಅಂತ ಹೇಳಿದ್ರು. ಆಗ ನಾವು ನನ್ನ ಮಗ, ನಮ್ಮ ನಾದಿನಿ ಯಜಮಾನ್ರು ಮಣಿ ಅಂತ, ನಾವು ಎಷ್ಟೊಂದ್ ಜನ, ಪುನಃ ಕ್ರಿಶ್ಚಿಯನ್ ಅವರು ಒಂದು 2 ಇದಾರೆ, ಅಲ್ಲಿ 4-5 ಜನ ಇದಾರೆ. ಅವರೆಲ್ಲ ಸೇರಿ ನಾವು ಹೋಗಿ ಅವ್ರನ್ನ ಆ ಮೂವರಲ್ಲಿ 2 ಕರ್ಕ ಬಂದು ಮನೇಲಿ. ಇನ್ನೊಬ್ಬರು ಜೀಪಿನ ಕೆಳಗಡೆ ಸಿಗಾಕೊಂಡ್ಬಿಟ್ಟಿರು. ಆ ಜೀಪ್ ಏನೇ ಮಾಡಿದ್ರು ಆ ಕಡೆಗೆ ತಳ್ಳೋದಕ್ಕಾಗಲ್ಲ, ಇನ್ನು ಆ ಕಡೆಗೆ ಪಟ್ಲಾಯ್ಸಕ್ಕೂ ಆಗಲ್ಲ. ಏನಾಯ್ತಲ್ಲ. ಆಗ 2ನೇ ಸರಿ ಅಂದ್ರೆ ರಿಟರ್ನ್ 2:45-3 ಗಂಟೆ ಏನೋ ಆಗಿರ್ಬೋದು. ಹತ್ತತ್ರ ನಮ್ಗೆ ಟೈಮ್ ನೋಡಕ್ಕೋ ಇಲ್ಲ, ಎಲ್ಲ ಮೊಬೈಲ್ ಹಿಂಗೆ ನಿಡ್ಕೊಂಡಿತ್ತು. ಅದೆಲ್ಲ ನೋಡಿದಾಗ 2ನೇ ಸರಿ ಬಂದಾಗ ನಾವು ನಮ್ಮ ಜೀವ, ಒಬ್ಬರಿಗಾಗಿ ಎಲ್ಲಾರ ಜೀವ ಹೋಗೋದ್ ಬೇಡ ಅಂತ ಹೇಳಿ ಎಲ್ಲಾರನ್ನು ಮೇಲ್ ಕತ್ತಿಸ್ತೀವಿ. ನೀವು ಒಟ್ಟಿಗೆ ಮೇಲತ್ತಿ ಅಂತ ಎಲ್ಲ ಹೋಗಿ. ಆಗ ನಾವು ಬಂದು ನೋಡಿದ್ರೆ ಈ ಮನೇಲಿ ಇರೋಂತ, ನಮ್ಮ ಮನೇಲಿ ಇದ್ದಂತ ಅವ್ರವ್ರು ಯಾರು ಇರ್ಲಿಲ್ಲ, ಹೊರಟೋದ್ರು ಅವ್ರು ಕಾಡಿನೊಳಗೆ. ನಮ್ಮ ಮನೆಯಿಂದ ಒಂದು ಟೀ ಪ್ಲಾಂಟೇಶನ್ ಐತೆ, ಅದರಿಂದ ಕೆಳಗಡೆ ಹೋಗ್ತಾರೆ, ಫುಲ್ ಕಾಡೋದು. ಆ ಕಾಡಿಂದ ಕೆಳಗಡೆ ಎಲ್ಲರೂ ಹೋಗಿ ಅವರು ಹೊರಟೋದ್ರು. ಆಗ ನಾವು ಒಂದು 4-5 ಜನ ಲಾಸ್ಟ್ ಅಲ್ಲಿ. ನನ್ನ ಮಗನು ಚಿಕ್ಕವನ್ಗೆ ಒಂದು ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ದ ತ್ರಿಶೂರಲ್ಲಿ. ಅವನು ಬಂದ್ಬಿಟ್ಟು ಕಾಲ್ಗೆ ಪ್ಲಾಸ್ಟರ್ ಆಗಿ ಅವನು ಕೂಡ 2 ವಾರ ರೆಸ್ಟ್ ತಗೋಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ತ್ರಿಶೂರಿಂದ ಇಲ್ಲಿಗೆ ಬಂದಿದ್ದ. ಅವನ ಆ ಕಾಲು ನೋವು ಇಲ್ಲ, ನನ್ಗೇನು ಇಲ್ಲ ಅಂತ ಹೇಳಿ ಅವನು ಓಡ್ಬಿಟ್ಟ. ಆ ಪುನಃ ಅವನ ಕರ್ಕೊಂಡೋದ್ವಿ. ಬೆಳಿಗ್ಗೆನ ಕರ್ಕೊಂಡು ಮಿಮ್ಸ್ ಹಾಸ್ಪಿಟಲ್ ಕರ್ಕೊಂಡೋಗಿ, ಕಾಲು ಫುಲ್ ಫ್ರಾಕ್ಚರ್ ಆಯ್ತು. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಫ್ರೀಯಾಗಿ, ಏನಿಲ್ಲ. ಇನ್ನು ಮುಂದಕ್ಕೆ ನಾವು 25 ವರ್ಷ ಇಲ್ಲಿಗೆ ಬಂದು 1999 ಇಲ್ಲಿ ಮದುವೆ ಆಗಿ, ಇವ್ರ ಮಗಳನ್ನ ಮದುವೆ ಆಗಿ ನಾನು ಇಲ್ಲೇ ಬಂದು ನನ್ನ 3 ಮಕ್ಕಳು ಇಲ್ಲೇ ಓದಿ, ಇನ್ನು ನಾವು ಅಲ್ಲಿ ಹೋಗೋದು ಬೇಡಪ್ಪ, ನಮ್ ಇಲ್ಲೇ ಓದ್ಕೊಂಡು ಏನೋ ಒಂದು ಒಳ್ಳೆ ಜೀವನ ಇಲ್ಲ ಚೆನ್ನಾಗಿತ್ತು ಅಲ್ಲಿ. ಈ ಚೂರಲ್ಮಲ ಭಾಗ ಅಂದ್ರೆ ವಯನಾಡು ಚೂರಲ್ಮಲ ಭಾಗ ಹೆಚ್ಚು ಒಳ್ಳೆ ಚೆನ್ನಾಗಿರೋಂತ ಒಂದು ವಾತಾವರಣ, ನೇಚರ್ ಇರೋಂತ ಜಾಗ ಎಲ್ಲ ಇತ್ತು. ಅದೆಲ್ಲ ನಮ್ಗೆ ನಷ್ಟ ಏನಿಲ್ಲ. ಈಗ ನಾವು ಬಂದಿರೋ ರೋಡಲ್ಲಿ ನಿಂತಿದೀವಿ. ಈಗ ನಮಗೆ ನಿಮ್ಮ ಮೂಲಕ ಹೇಳೋದೇನಂದ್ರೆ, ಕರ್ನಾಟಕ ಜನ, ಸರ್ಕಾರ ಕರ್ನಾಟಕ ಜನ ನಮ್ಗೆ ಯಾವ ರೀತಿ ಸಹಾಯ ಮಾಡ್ತಿರೋ ಆ ಸಹಾಯ ನಾವು ಯಾವ ರೀತಿ ಕೇಳ್ಬೇಕು ಅನ್ನೋದು ಗೊತ್ತಾಯ್ತು. ಅವ್ರು ಇದ್ದಿದ್ರೆ ಏನಾರು ಒಂದು ಸಹಾಯ ನಮಗೆ ಅಂತ ಒಂದು ಸಹಾಯ ಮಾಡಿದ್ರೆ ಅಷ್ಟು ಗುಣ ಸಿಗತ್ತೆ ಅನ್ನೋದು. ಇಷ್ಟು ವರ್ಷ ದುಡ್ದಿರೋದನ್ನೆಲ್ಲ ಕಳ್ಕೊಂಡಿದೀರಾ ಅಂತ ಹೇಳ್ತಿದ್ದೀರಾ? ಹೋಯ್ತು, ಎಲ್ಲ ಹೊಟ್ಟೋಯ್ತು. ನಾವು ಇದ್ದದ್ದೆಲ್ಲ ಹೋಯ್ತು. ಮನೆ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನಿಲ್ಲ. ಈಗ ನಾವಿರೋಂತ ಇಲ್ಲಿಗೆ ಬಂದು ಬಟ್ಟೆ ಬರೀ ಎಲ್ಲ ಕೊಟ್ಟವ್ರೆ. ಇಲ್ಲಿ ಏನಿಲ್ಲ ಏನಂದ್ರೆ ಏನು ತಗೊಳಕ್ಕಾಗಲ್ಲ, ಎಲ್ಲ ಹೊಟ್ಟೋಯ್ತು. ಇನ್ನಿರೋಂತ ಜೀವನ ಇನ್ ಮುಂದಕ್ಕೆ ಎಷ್ಟೇ ಕಂಪ್ನಿ ಎಲ್ಲರೂ ಕೆಲಸ ಕೊಡ್ತಾನೆ. ಕಂಪ್ನಿನ ನಾವು ಹೋಗಿ ಕೆಲಸ ಮಾಡ್ಬೋದು, ಆದ್ರೆ ನಾವು ಬೇರೆ ಆಗೋಯ್ತು ಆ ಟೈಮಲ್ಲಿ. ಈಗಿರೋಂತ ಒಗ್ಗಟ್ಟು ಇರಲ್ಲ. ಈಗಿರೋ ಇವ್ರಿಗೆ ಎಲ್ಲರೂ ಬೇರೆ ಜಾಗ ಸಿಕ್ಬೋದು, ನಮ್ಗೆ ಬೇರೆ ಜಾಗ ಸಿಕ್ಬೋದು, ಏನ್ ಸಿಗಲ್ಲ. ಆದ್ರೆ ನಾವ್ ಏನದು, ಕನ್ನಡ ಜನ ಏನಾರು ಒಬ್ಬೊಬ್ರು 1 ರೂಪಾಯಿ ಕೊಟ್ರು ನಮ್ಗೆ ಅಷ್ಟು ನಾವು ಒಂದು ಚಿಕ್ಕ ಗುಡಿಸಲು ಕಟ್ಕೊಂಡು ಜೀವನ ಮಾಡಕ್ ಆಗುತ್ತೆ ಅಂತ ಕೇಳ್ಕೊಳ್ತೀವಿ. ಇದಿಷ್ಟು ಮಹೇಶ್ ಅವರ ಮಾತು. ಅಂದ್ರೆ ನಾವು ಇಷ್ಟು ವರ್ಷ ದುಡ್ದಿರುವಂತಹ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದೀವಿ.
ಮುಂದೆ ಇದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಗೆ ಸಹಾಯ ಮಾಡ್ಬೇಕು ಮತ್ತೆ ಗೂಡನ್ನ ಕಟ್ಕೊಳ್ಳೋದಕ್ಕೆ. ಜೊತೆಗೆ ನಮ್ಗೆ ಬೇರೆ ಕಡೆ ಹೋದ್ರು ಕೂಡ ಕೆಲ್ಸಕ್ಕೆ ಈಗ ಎಲ್ಲ ಕೂಡ ನಮ್ಮ ಮಾವ, ನಮ್ಮ ಹೆಂಡತಿ ಎಲ್ಲರೂ ಕೂಡ ಬೇರೆ ಬೇರೆ ಆಗ್ತೀವಿ. ಹಾಗಾಗಿ ಮತ್ತೆ ಆ ಜೀವನವನ್ನ ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಜನರು ಸಹಾಯ ಮಾಡಿದ್ರೆ ಮತ್ತೆ ನಾವು ಒಂದು ಗೂಡನ್ನ ಕಟ್ಕೊಳ್ತೀವಿ ಅನ್ನೋ ಮಾತನ್ನ ಮಹೇಶ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.